ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು SSGD 2026 ಒಂದು ಕರ್ನಾಟಕ ಮೇಲ್ ಆ್ಯಂಡ್ ಫೀಮೇಲ್ನ ಒಂದು ಸೇಫ್ ಸ್ಕೋರ್ ಬಗ್ಗೆ ಮಾತಾಡೋಣ. ಯಾಕೆ ಇದನ್ನು ಮಾಡಿದ್ದೀನಿ ಅಂತಂತಂದರೆ, ನಿನ್ನೆ ತಾನೇ ಒಂದು ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಜಾಸ್ತಿ ಜನ ಕಾಮೆಂಟ್ ಮಾಡಿದ್ದು ಎಷ್ಟೆಷ್ಟಾಗಿದೆ ಸ್ಕೋರು ಅಂತೇಳಿ. ಓಕೆ, ಅದರ ಅನುಸಾರವಾಗಿ ನಾವು ಇವಾಗ ನೋಡೋಣ ಎಷ್ಟು ಸೇಫ್ ಸ್ಕೋರ್ ಇದ್ದರೆ, ಎಷ್ಟು ಸೇಫ್ ಸ್ಕೋರ್ ಈ ಒಂದು ಕರ್ನಾಟಕದ ಒಂದು ಮೇಲ್ ಆ್ಯಂಡ್ ಫೀಮೇಲ್ಗೆ ನೀವು ಇಷ್ಟು ಮಾರ್ಕ್ಸ್ ಇತ್ತು ಅಂತಂತಂದರೆ ನೀವು ಸೆಲೆಕ್ಟ್ ಆಗ್ತೀರಾ ಅಥವಾ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ ಎಂಬುದನ್ನು ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ರಿ. ಓಕೆನಾ? ಏನಪ್ಪ ಅಂತಂದರೆ, ಜಾಸ್ತಿ ಜನದ್ದು ನನ್ನ ಕಾಮೆಂಟ್ನಲ್ಲಿ ನಾನು ಎಲ್ಲರದ್ದು ಹೇಳ್ತಾ ಇಲ್ಲ, ನನ್ನ ಏನು ನಿನ್ನೆ ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಕಾಮೆಂಟಲ್ಲಿ ಸರಿಸುಮಾರು ಹೆಚ್ಚು ಬಂದಿರುವಂಥದ್ದು 70, 60, 80 ಇಷ್ಟು ಮಾರ್ಕ್ಸ್ ಇದ್ದವರು ಜಾಸ್ತಿ ಜನ ಬಂದಿದ್ದಾರೆ. ಹೌದಾ? ಇವುಗಳ ಮಧ್ಯೆ ಇರುವಂಥ ಮಾರ್ಕ್ಸ್ ಇದ್ದವರು. ಹಾಗಾಗಿ ನಿಮ್ಮ ಒಂದು ಮಾರ್ಕ್ಸ್ ಏನಾದರೂ 60 ಆಗಿರಲಿ, 65 ಆಗಿರಲಿ, 70 ಆಗಿರಲಿ, ಮತ್ತು 80 ಆಗಿರಲಿ, ಎಷ್ಟೇ ಆಗಿರಲಿ, ಬಟ್ ಈಗೇನಿದೆಲ್ಲ ಸ್ಕೋರು ಅದು ಫೈನಲ್ ಅಲ್ಲ. ಮೊದಲಿಂದನೇ ಹೇಳಿದ್ದೀನಿ ಏನಪ್ಪ ಅಂತಂದರೆ, ಈಗೇನು ಆನ್ಸರ್ ನೋಡಿದ್ರಲ್ಲ ಆ ಸ್ಕೋರು 65, 60 ಇದ್ರೂ ಅದು ಫೈನಲ್ ಅಲ್ಲ. 100 ಎಷ್ಟೇ ಸ್ಕೋರ್ ಇರಲಿ, ಅದು 140 ಇರಲಿ, 150 ಇರಲಿ, ಎಷ್ಟೇ ಮಾರ್ಕ್ಸ್ ಬಂದಿದ್ರು ಅದು ಫೈನಲ್ ಮಾರ್ಕ್ಸ್ ಅಲ್ಲ. ಅದನ್ನು ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡಲ್ಲ ಅಂದರೆ ಫಿಸಿಕಲ್ ಸೆಲೆಕ್ಟ್ ಮಾಡಲ್ಲ. ಆನಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂತಂದರೆ ನಾರ್ಮಲೈಸೇಷನ್ ಮಾಡಿ ಇನ್ನೂ ಸ್ಕೋರು ಆ್ಯಡ್ ಆಗ್ತವೆ ಕೆಲವೊಬ್ಬರಿಗೆ. ಅದೇ ರೀತಿಯಾಗಿ ಸ್ಕೋರು ಕಡಿಮೆನೂ ಆಗ್ತವೆ, ಅದೆಲ್ಲರಿಗೂ ಗೊತ್ತು. ಬಟ್ ಏನಪ್ಪ ಅಂತಂತಂದರೆ, ಯಾರಿಗೆ ಆ್ಯಡ್ ಆಗ್ತವೆ, ಯಾರಿಗೆ ಆ್ಯಡ್ ಆಗೋಲ್ಲ ಅಂತಂದರೆ, ನಿಮ್ಮ ಒಂದು ಶಿಫ್ಟ್ ಈಸಿ ಇತ್ತು ಅಂತಂತಂದರೆ ಕೆಲವೊಮ್ಮೆ ಕಟ್ಟು ಆಗ್ಬೋದು. ಓಕೆ, ನಾನು ಬೇರೊಬ್ಬರದ್ದು ನೋಡಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್. ನನ್ನ ಒಂದು ಮಾರ್ಕ್ಸು ಸಹ ಕಳೆದ ವರ್ಷ 5 ಮಾರ್ಕ್ಸ್ ಕಟ್ಟಾಗಿತ್ತು. ಓಕೆ, ಇನ್ನೊಂದು ಇನ್ಕ್ರೀಸ್ ಆಗಿದ್ದು ಹೇಳ್ತೀನಿ. 2024 14 ಮಾರ್ಕ್ಸ್ ಅಂದರೆ 14 ಮಾರ್ಕ್ಸ್ ಇನ್ಕ್ರೀಸೂ ಆಗಿತ್ತು. ಓಕೆನಾ? ಇನ್ಕ್ರೀಸು ಆಗಿತ್ತು 14 ಮಾರ್ಕ್ಸ್. ಕಳೆದ ಬಾರಿ 5 ಮಾರ್ಕ್ಸ್ ಕಟ್ಟು ಆಗಿತ್ತು. ಬಟ್ ಅದು ಯಾವ ಶಿಫ್ಟ್ ಕಡಿಮೆ ಆಗ್ಬೋದು, ಎಷ್ಟು ಮಾರ್ಕ್ಸ್ ಕಡಿಮೆ ಆಗ್ಬೋದು, ಮತ್ತು ಯಾವ ಶಿಫ್ಟಿಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಎಂಬುದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದು SSC ಅವರ ಒಂದು ಅವರೇ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಮದು ಎಷ್ಟೇ ಸ್ಕೋರ್ ಇರಲಿ, 60 ಇರಲಿ, 65, 70, ಈಗ 100 ಅಬೋ ಇತ್ತು ಅಂತಂದರೆ ಅವ್ರು ಎಷ್ಟು ಕಡಿಮೆ ಆದ್ರೂ, ಎಷ್ಟು ಇನ್ಕ್ರೀಸ್ ಆದ್ರೂ ಅವ್ರು ಫಿಕ್ಸು. ಅದು ಅವ್ರಿಗೆ ಕ್ಲಾರಿಟಿ ಇರುತ್ತೆ. 100, 90 ಆ ರೀತಿ ಇದ್ದವ್ರು. ಇನ್ನು 80, 70, 60 ಈ ರೀತಿ ಇದ್ದವ್ರದ್ದು ನಾರ್ಮಲೈಸ್ಡ್ ಆಧಾರದ ಮೇಲೆ ಅವ್ರದ್ದು ಡಿಪೆಂಡ್ ಆಗಿರುತ್ತೆ. ಏನಾಗುತ್ತೆ, ಫೈನಲ್ ಕಟ್ ಆಫ್ ಆಗಿರ್ಬೋದು, ಫಿಸಿಕಲ್ ಕಟ್ ಆಫ್ ಆಗಿರ್ಬೋದು ಅನ್ನೋದು. ಇನ್ನು NCC ಯಾರದೆಲ್ಲ ಇತ್ತು ಅಂತಂದರೆ ನಿಮ್ಮದು ಇನ್ನೂ ಸಹ ನಾರ್ಮಲೈಸ್ಡ್ ಸ್ಕೋರ್ಸು ಆ್ಯಡ್ ಆಗುತ್ತೆ ಮತ್ತು NCCನೂ ಸಹ ಆ್ಯಡ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ 2 ರೀತಿ ಆ್ಯಡ್ ಆಗುವಂಥ ಸಾಧ್ಯತೆ ಇರ್ತದೆ. ನಿಮ್ಮದೇನಾದರೂ 60ನೇ ಇರಲಿ, 60 ಅಂತ ಇಷ್ಟೇ ಮಾರ್ಕ್ಸ್ ಇದ್ದರೂ ನಾನು ಏನು ಹೇಳ್ತೀನಿ ಅಂತಂದರೆ 60, 70, 80 ಇದ್ದರೂ ಎಲ್ಲ ಇದ್ದರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಮುಂದಿನ ಬಾರಿ ಒಂದು ನೋಟಿಫಿಕೇಷನ್ ಏನು ಬರ್ತಾಯಿದೆ, ಯಾವಾಗಪ್ಪ ಅಂತಂತಂದರೆ ಸೆಪ್ಟೆಂಬರ್ಲಿ ನೋಟಿಫಿಕೇಷನ್ ಬರುತ್ತೆ, ಸೆಪ್ಟೆಂಬರ್, ಅಕ್ಟೋಬರ್ಲಿ. ಅದಕ್ಕೇನು ಸಹ ನೀವು ಪ್ರಿಪೇರ್ ಆಗ್ತಾ ಇರಬೇಕು. ನೀವು ಬರೀ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದರೆ ಹೇಳಕ್ಕೆ ಬರಲ್ಲ, ನಾರ್ಮಲೈಸ್ಡ್ ಸ್ಕೋರ್ ಹೆಚ್ಚಾಗಿ ಸೆಲೆಕ್ಟ್ ಆಗೋನು ಆಗ್ಬೋದು, ಬಟ್ ಫೈನಲ್ ಆಗೋದು ಸ್ವಲ್ಪ ಡೌಟ್ ಇರುತ್ತೆ. ಓಕೆ, ಹಾಗಾಗಿ ನೀವು ಮುಂದಿನ ಒಂದು ನೋಟಿಫಿಕೇಷನ್ಗೂ ಸಹ ಏನಪ್ಪ ಅಂತಂದರೆ ತಯಾರಿಯನ್ನು ನಡೆಸಿದರೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಆಗುತ್ತೆ. ಕಡೆ ಫಿಸಿಕಲ್ಲು ಏನಾದರೂ ಫಿಸಿಕಲ್ ಸೆಲೆಕ್ಟ್ ಆದರೆ ಫಿಸಿಕಲ್ದು ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಮುಂದಿನ ಸಾರಿ ಎಕ್ಸಾಮಿನ ಚೆಂದ ಸ್ಕೋರ್ ಮಾಡಿ ಫಿಸಿಕಲ್ಲು ಮತ್ತೆ ಕ್ಲಿಯರ್ ಮಾಡಿಕೊಂಡು ಮೆಡಿಕಲ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಎಂಬುದು ಒಪಿನಿಯನ್. ಇದು ಇವತ್ತಿನ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.